ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಅವರಿಗೆ ಆಹ್ವಾನವನ್ನ ನೀಡಿದಂತಹ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಡಿ ತಡವಾಗಿ ಆಹ್ವಾನವನ್ನ ನೀಡಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಂಡಿ ಶಾಸಕರ ಕಾರ್ಯಕ್ರಮ ಇದೆ, ಅದನ್ನ ತಿರಸ್ಕಾರ ಮಾಡುವುದಕ್ಕೆ ಆಗಲ್ಲ. ಡೇಟ್ ಕ್ಲಾಶ್ ಆಗಿದೆ, ಅದನ್ನ ತಪ್ಪಿಸಲು ಆಗಲ್ಲ. ಸರ್ಕಾರದ ಪರವಾಗಿ ಸಿಗಂದೂರು ಸೇತುವೆ ಉದ್ಘಾಟನೆಗೆ ನಾನು ಹೋಗ್ತೇನೆ. ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಹಿಂದಿನ ಸರ್ಕಾರದಲ್ಲಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಸರ್ಕಾರದಲ್ಲೂ ಸೇತುವೆ ಆಗಿದೆ. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸಿಗಂದೂರು ಸೇತುವೆ ರೂಪುಗೊಂಡಿತು. ಸೇತುವೆ ನಿರ್ಮಾಣದಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ. ಸಿಎಂ ಭೇಟಿಗೆ ಹೈಕಮಾಂಡ್ ನಾಯಕರು ಅವಕಾಶವನ್ನ ನೀಡಿದಂತಹ ವಿಚಾರಕ್ಕೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಯಾಕೆ ಅವರಿಗೆ ಆಹ್ವಾನವನ್ನ ನೀಡಿರಲಿಲ್ಲ, ಆ ನಂತರವಾಗಿ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನವನ್ನ ನೀಡಲಾಗಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಡೈರೆಕ್ಟ್ ನೀವು ಅವ್ರನ್ನೇ ಕೇಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಇಂಡಿ ಶಾಸಕರ ಕಾರ್ಯಕ್ರಮ ಇದೆ, ಅದನ್ನ ತಿರಸ್ಕಾರ ಮಾಡುವುದಕ್ಕೆ ಆಗೋದಿಲ್ಲ. ಡೇಟ್ ಕ್ಲಾಶ್ ಆಗಿದೆ, ಅದನ್ನ ತಪ್ಪಿಸಲು ಆಗೋದಿಲ್ಲ. ಸರ್ಕಾರದ ಪರವಾಗಿ ಸಿಗಂದೂರು ಸೇತುವೆ ಉದ್ಘಾಟನೆಗೆ ನಾನು ಹೋಗ್ತೇನೆ. ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಹಿಂದಿನ ಸರ್ಕಾರದಲ್ಲಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಸರ್ಕಾರದಲ್ಲೂ ಸೇತುವೆ ಆಗಿದೆ. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸಿಗಂದೂರು ಸೇತುವೆ ರೂಪುಗೊಂಡಿದೆ. ಸೇತುವೆ ನಿರ್ಮಾಣದಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ. ಸಿಎಂ ಭೇಟಿಗೆ ಹೈಕಮಾಂಡ್ ನಾಯಕರು ಅವಕಾಶವನ್ನ ನೀಡಿದಂತಹ ವಿಚಾರಕ್ಕೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನೇ ನೀವು ಕೇಳಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋಲ್ಲ. ಸಿಎಂ ಪರವಾಗಿ ನಾವು ಹೋಗ್ತಾ ಇದೀವಿ. ಆದ್ರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕ್ಲಾಶ್ ಆಗೋಲ್ಲ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗ್ಲಿಕ್ಕೆ ಅವಕಾಶ ಇದ್ರೆ, ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವರು. ಆದ್ರೆ ಅವರು ಮುಂಚೆನೆ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದೀವಿ. ನಾವು ಇಲ್ಲ, ಏನ್ ಕ್ರೆಡಿಟ್ ಇಲ್ಲ. ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯ್ತು ಬ್ರಿಡ್ಜ್. ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡ್ತಿದ್ದು, ನಮ್ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದ್ರಲ್ಲಿ ಏನೋ ತರದಲ್ಲಿ ಹೋಗ್ತಿದೆ. ಆರಂಭವಾಗಿದ್ದು ಹಿಂದೆ, ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತದೆ. ಒಂದೇ ಸರ್ಕಾರದಲ್ಲಿ ಮುಗಿಯಲ್ಲ ಯಾವ್ದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ ಜೆಡಿಎಸ್ ಇರ್ತೈತೆ, ಬಿಜೆಪಿ ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಂಗೇನು ಒಬ್ಬರದ ಹೆಸರು ಎಲ್ಲೂ ಇಲ್ಲ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು, ಜೆಡಿಎಸ್ ಅಲ್ಲಿ ಆಯ್ತು. ಈಗ ಮತ್ತೆ ನಮ್ಮ ಸರ್ಕಾರ ನಡೀತಾ ಇದೆ. ಅದಕ್ಕೆ ಯೂಸ್ ಶ್ರೇಯಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೇದಾಗಿದೆ ಅಷ್ಟೇ. ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ಸರ್ ಈಗ ನೋಡಿ? ಇಲ್ಲ ಸಾರಿ, ಇದ್ರ ಹೇಳಿದ್ದೇನೆ. ಸಾರಿ ಇಲ್ಲ ನೀವು ಅವ್ರನ್ನ ಕೇಳಿ. ಸಾರಿ ಇನ್ನ ಸರಿ ಯಾಕಂದ್ರೆ ಬ್ರಿಡ್ಜ್ ಬಗ್ಗೆ ಅವ್ರನ್ನ ಕೇಳಿ, ಅವ್ರನ್ನ ಕೇಳಿ. ಮಾತಾಡಿದ್ದಾರೆ ಸರ್, 55 ಕಾಂಗ್ರೆಸ್ ಎಂಎಲ್ಎ ಟಾರ್ಗೆಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದೀನಿ ಅಷ್ಟೇ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಹೆಚ್ಚಿನ ವಿವರ ಅವರೇ ಕೊಡ್ಬೇಕು.